ಸಿಂಹರಾಶಿ ಮಕ್ಕಳಿಂದ ಅಥವಾ ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕವರಿಂದ ತುಂಬ ಕಿರಿಕಿರಿಯಾಗುವಂತಹ ದಿವಸ ಇದು. ಯಾಕೆ ಹಾಗೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ನಿಮ್ಮಿಂದ ಏನಾದರೂ ವ್ಯತ್ಯಾಸಗಳು ಆಗಿದೆ ಅಂತ ಕಂಡು ಬಂದರೆ ಅದನ್ನು ಸರಿಪಡಿಸ್ಕೊಳ್ಳಿ. ಇಲ್ಲದೇ ಇದ್ದರೆ ಇಡೀ ದಿನ ಕಿರಿಕಿರಿಯಲ್ಲಿ ಕಳೀಬೇಕಾಗತ್ತೆ. ಅನಿರೀಕ್ಷಿತವಾಗಿ ಆಸ್ಪತ್ರೆಗೆ ದಾಖಲಾಗಬಹುದು. ಎಚ್ಚರಿಕೆ ಇರಲಿ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು ಅಥವಾ ಇನ್ನೇನೋ ಪೆಟ್ಟು ಬೀಳಬಹುದು. ಏನೋ ಒಟ್ಟಿನಲ್ಲಿ ಅವಘಡಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ನೀವು ಹೆಜ್ಜೆಯನ್ನಿಟ್ಟರೆ ವ್ಯವಹರಿಸಿದರೆ ಯಾವ ತೊಂದರೆಗೂ ಅವಕಾಶ ಆಗದೇ ಇರುವಂಥದ್ದು. ಆರ್ಥಿಕವಾಗಿ ಸ್ವಲ್ಪ ಯೋಚನೆ ಮಾಡಬೇಕು. ಅಧಿಕವಾದಂತಹ ಖರ್ಚು, ಕೆಲವು ಕಾರ್ಯಗಳು ವಿಘ್ನವಾಗ್ತಕ್ಕಂಥದ್ದು. ಅದರ ಬಗ್ಗೆ ಗಮನ ಕೊಡದೇ ಇದ್ದರೆ ನಷ್ಟ ಕಷ್ಟಗಳನ್ನೆಲ್ಲ ಅನುಭವಿಸಬೇಕಾದಂಥದ್ದಿರುತ್ತೆ. ಸಾಮಾಜಿಕವಾದಂತಹ ಜನಪ್ರಿಯತೆಯಲ್ಲಿ ಏನೋ ಅನುಮಾನ, ಅವಮಾನ ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಜನರು ನಿಮ್ಮನ್ನು ನಂಬಿರ್ತಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂತಹ ಯೋಗ್ಯತೆ, ಪ್ರಯತ್ನ, ಅದನ್ನು ಕಾಪಾಡಿಕೊಳ್ತಕ್ಕಂತಹ ಶಿಸ್ತುಬದ್ಧವಾದಂತಹ ಜೀವನ ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗತ್ತೆ. ಅವಮಾನಕ್ಕೆ ಕಾರಣವಾಗತ್ತೆ. ಆರಂಭದಿಂದಲೂ ಕೂಡ ನಮ್ಮ ನಡೆನುಡಿಗಳನ್ನು ಗಮನಿಸ್ತಾ ಇದ್ದಂತಹ ಜನ ನಮ್ಮಲ್ಲಿ ಆಗುವಂತಹ ಬದಲಾವಣೆಯನ್ನು ಬೇಗ ಕಂಡುಹಿಡಿದು ಬಿಡ್ತಾರೆ. ಅದು ಸತ್ಯಕ್ಕೆ ತುಂಬ ಹತ್ತಿರವಾಗಿದೆ ಅಂತಕ್ಕಂಥದ್ದು ಗೊತ್ತಾದಾಗ ಜನ ತುಚ್ಛೀಕರಿಸ್ತಾರೆ, ಅವಮಾನ ಮಾಡ್ತಾರೆ. ಅದಕ್ಕೆಲ್ಲ ಸಿದ್ಧವಾಗಿರಬೇಕಾಗುತ್ತೆ. ಅಂಥದ್ದಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಅಧಿಕವಾದಂತಹ ಖರ್ಚು, ವೆಚ್ಚ, ಇದರಿಂದ ತಾಳ್ಮೆಯನ್ನು ಕಳ್ಕೊಳ್ತೀರಿ. ಸಿಟ್ಟು ಬರುತ್ತೆ. ಆ ಕೋಪ ಬೇರೆ ರೀತಿಯಲ್ಲಿ ಪ್ರಯೋಗವಾಗುತ್ತೆ. ಅದರಿಂದ ಮತ್ತಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ. ಕನ್ಯಾ ರಾಶಿ ಉದ್ಯೋಗದಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಜೊತೆಗೆ ಸಾಲದಿಂದ ಮುಕ್ತಿ ಸಿಕ್ಕುವಂಥದ್ದು. ಈ ಎರಡೂ ಅನುಕೂಲಗಳು ಈ ದಿವಸ ಬಹಳ ವಿಶೇಷವಾಗಿ ನಿಮಗೆ ಕಾಣ್ತಾ ಇರುವಂಥದ್ದು. ನಿಮ್ಮ ವೈಯಕ್ತಿಕವಾದಂತಹ ಸಮಸ್ಯೆಗಳಿಗೆ ಗುರುಸ್ಥಾನದಲ್ಲಿರ್ತಕ್ಕಂಥವರಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಅನುಭವಿಗಳಿಂದ, ಸಾಧಕರಿಂದ, ಹಿರಿಯರಿಂದ, ಮನೆಯಲ್ಲಾದರೂ ಕೂಡ ದೊಡ್ಡವರಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ನಾನೇ ಅಂತಕ್ಕಂತಹ ಕೆಲವು ದುಷ್ಟಬುದ್ಧಿಯಿಂದ ಮಾಡ್ತಕ್ಕಂತಹ ಕೆಲಸಗಳಿಗೆ ಕಡಿವಾಣ ಹಾಕಿ. ಆಗ ನಿಮ್ಮ ಶ್ರೇಯಸ್ಸು, ನಿಮ್ಮ ಕ್ಷೇಮ ಉತ್ತಮವಾದಂತಹ ಸ್ತರದಲ್ಲಿ ಇರತಕ್ಕಂಥದ್ದಾಗತ್ತೆ. ಶತ್ರುಗಳನ್ನು ತಡೆಯೋದಕ್ಕೆ ನಿಮಗೆ ಮಾತಿನ ಅಸ್ತ್ರಗಳು, ಉಪಾಯಗಳು ದೊರೆಯುತ್ತಾ ಹೋಗುತ್ತೆ. ಯಾರು ನಿಮ್ಮ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೋ ಅವರನ್ನೆಲ್ಲ ಮಾತಿನಲ್ಲೇ ಕಟ್ಟ ಹಾಕ್ಬೋದು. ಅವರು ಆಡಿದಂತಹ ಮಾತುಗಳನ್ನೇ ಅವರಿಗೆ ಹಿಂದಿರುಗಿಸ್ತಕ್ಕಂತಹ ಒಂದು ಸಾಮರ್ಥ್ಯ, ಆ ಶಕ್ತಿ, ಆ ಬುದ್ಧಿವಂತಿಕೆ ಇವತ್ತು ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಪೂರಕವಾದಂತಹ ಉಪಾಯಗಳೇನಿದೆ ಅವು ಕೂಡ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಸರ್ಕಾರಿ ಕೆಲಸದಲ್ಲಿ ಮಾತ್ರ ಹಿನ್ನಡೆಯಾಗ್ತಕ್ಕಂಥದ್ದು, ಅದು ಬೇಸರಕ್ಕೆ, ಅವಮಾನಕ್ಕೆ ಕಾರಣವಾಗಬಹುದು. ಮನೆಯಲ್ಲಿ ಯಾವ ವಸ್ತುವಿನ ಅಗತ್ಯತೆ ಇರುತ್ತೋ ಅಂತಹ ವಸ್ತುವನ್ನು ಖರೀದಿ ಮಾಡೋಕ್ಕೆ ಹೋಗ್ತೀರಿ. ಆ ವಸ್ತು ನಷ್ಟವಾಗ್ತಕ್ಕಂಥದ್ದು ಅಥವಾ ಆ ವಸ್ತುವಿನಿಂದ ನಿಮಗೇನೋ ನಷ್ಟವಾಗ್ತಕ್ಕಂಥದ್ದು ಆ ಸಾಧ್ಯತೆಗಳು ಹೆಚ್ಚಾಗಿದೆ. ಆ ಪದಾರ್ಥ ಏನಾದರೂ ಹಾಳಾಗಬಹುದು ತಂದ ತಕ್ಷಣ, ಅಥವಾ ತರುವಾಗಲೇ ಏನಾದರೂ ತೊಂದರೆ ಆಗಬಹುದು, ಅಥವಾ ಮೋಸ ಹೋಗ್ಬೋದು, ಅಥವಾ ಹಣ ಹೆಚ್ಚು ಖರ್ಚಾಗ್ಬೋದು. ಈ ರೀತಿ ಯಾವುದೇ ಕಾರಣಗಳಿರಬಹುದು. ಒಟ್ಟಾರೆ ಆ ವಸ್ತುವಿನಿಂದ ನಷ್ಟ ಅನ್ನುವಂಥದ್ದು ವಿಷಯ. ಸ್ವರ್ಣಾಕರ್ಷಣ ಭೈರವನನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಈ ರೀತಿ ವ್ಯಾವಹಾರಿಕವಾದಂತಹ ಗೊಂದಲಗಳು ದೂರವಾಗಿ ಶುಭವಾಗಿ. ತುಲಾರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗುತ್ತೆ. ಅಂದರೆ ನೀವು ಯಾವ ವೃತ್ತಿಯನ್ನು, ಯಾವ ಕೆಲಸವನ್ನು, ಉದ್ಯೋಗವನ್ನು, ವ್ಯವಹಾರವನ್ನು, ವಾಣಿಜ್ಯೋದ್ಯಮ ಕ್ಷೇತ್ರವನ್ನು, ವಿದ್ಯಾರ್ಥಿ ಜೀವನವನ್ನು ವಯಸ್ಸಿಗನುಗುಣವಾಗಿ, ಯೋಗ್ಯತೆಗನುಗುಣವಾಗಿ ಆಯ್ಕೆ ಮಾಡಿಕೊಂಡಿರ್ತೀರೋ ಅಲ್ಲಿ ಹೆಚ್ಚಿದಂತಹ ಒತ್ತಡ, ಅದನ್ನು ಬಹಳ ಸಮಾಧಾನಕರವಾಗಿ ನಿಭಾಯಿಸಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಓದು ಬರಹದಲ್ಲಿ ಒತ್ತಡವಾಗುತ್ತೆ. ನಿದ್ರಾಭಂಗದ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ. ಮುಂಬರುವಂತಹ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಕ್ಕಂತಹ ಒಂದು ಪ್ರಯತ್ನ
ಒಂದೇ ಸಾರಿಗೆ ಅಷ್ಟು ಒತ್ತಡವನ್ನು ತಂದುಕೊಳ್ಳುವ ಬದಲು ಸಮಯ ಇದ್ದಾಗ ಅದನ್ನು ಸದುಪಯೋಗ ಮಾಡಿಕೊಂಡಿದ್ದರೆ ಇಷ್ಟೊಂದು ಒತ್ತಡಗಳು ಬರ್ತಾ ಇರಲಿಲ್ಲ ಅಂತಕ್ಕಂಥದ್ದು. ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಬುದ್ಧಿ ಚಾಂಚಲ್ಯವಾಗುತ್ತೆ, ಮಂದತ್ವ ಕಾಡುತ್ತೆ. ಗ್ರಹಗತಿಯ ಫಲ ಅದು. ಯಾವಾಗ ನಿದ್ರಾಭಂಗ ನಿದ್ರಾಹೀನತೆ ಆಗುತ್ತೋ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆಲಸ್ಯ ಎದ್ದು ಕಾಣುತ್ತೆ. ಶಾರೀರಿಕವಾಗಿ ಯಾವ ಕೆಲಸವನ್ನು ಮಾಡೋದಕ್ಕೂ ಕೂಡ ಅದು ಅವಕಾಶವನ್ನು ಕೊಡೋದಿಲ್ಲ. ಆ ಒಂದು ಉತ್ಸಾಹ ಸಂತೋಷ ಇರುವುದಿಲ್ಲ. ಜೊತೆಗೆ ಮನಸ್ಸು ಚಾಂಚಲ್ಯ, ನಾನಿನ್ನೂ ಮಾಡಬೇಕಾದಂತಹ ಕೆಲಸಗಳು ಬೇಕಾದಷ್ಟಿದೆ, ಇವತ್ತು ನನಗೇನೂ ಆಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಒತ್ತಡವನ್ನು ತಂದುಕೊಳ್ತಕ್ಕಂತಹದ್ದು. ಯಾವಾಗ ನಿದ್ದೆಯನ್ನು ಗೆಡ್ತೀವೋ ಅಥವಾ ನಿದ್ರಾ ಭಂಗವಾಗುತ್ತೋ, ನಿದ್ರಾಹೀನತೆ ಕಾಡುತ್ತೋ, ಆವಾಗ ನಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಮಂದತ್ವ ಅಂದರೆ ನಿಧಾನ ಅಂತಕ್ಕಂಥದ್ದು, ಅಥವಾ ಇನ್ಯಾವುದೋ ಕೆಲಸ ಆದ ಮೇಲೆ ಆಲೋಚನೆಗಳು ಬರುವಂಥದ್ದು ಹೀಗಾಗುತ್ತೆ. ಅದನ್ನೇ ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತ ಹೇಳುವಂತಹ ಮಾತು. ಅದರಿಂದ ಇದು ಯಾವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಬಾರದು ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಒಟ್ಟಾರೆ ಈ ದಿವಸ ಅಶುಭವಾದಂತಹ ಫಲ. ಆಕಸ್ಮಿಕವಾಗಿ ಬೆಂಕಿಯ ಅವಘಡ ಅದರ ಸೂಚನೆ ಇದೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಯಾವ ಸಂದರ್ಭದಲ್ಲಿ ಹೇಗೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮನ್ನು ನೀವು ಜಾಗ್ರತೆಯಿಂದ ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗುತ್ತೆ. ಧೂಮಾವತಿಯನ್ನು ಪ್ರಾರ್ಥನೆ ಮಾಡಿ, ಆ ದೇವಿಯ ಪರಮಾನುಗ್ರಹ ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಸ್ಥಿರಾಸ್ತಿ, ಭೂಮಿ, ವಾಹನ, ಬೆಲೆ ಬಾಳ್ತಕ್ಕಂತಹ ಪದಾರ್ಥಗಳು, ಇದರ ಖರೀದಿಗೆ ಇವತ್ತು ಹೋದರೆ ಮೋಸವಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಈ ವಿಷಯಗಳು ಬಂದಾಗ ಇದಕ್ಕೆ ಸಂಬಂಧಪಟ್ಟಂತಹ ಸರಿಯಾದ ಪರಿಶೀಲನೆಯನ್ನು ನಡೆಸಿ ಮುಂದಿನ ದಿನಮಾನದಲ್ಲಿ ನೀವು ಖರೀದಿಗೆ ಮುಂದಾಗ್ತಕ್ಕಂತಹದ್ದು ಒಳ್ಳೆಯದು ಅನ್ನುವಂತಹ ಅಭಿಪ್ರಾಯ. ನಿಮ್ಮ ಒತ್ತಡಗಳನ್ನು ಏನೇ ಇದ್ದರೂ ಕೂಡ ಹೆಚ್ಚು ಹಣ ಹೂಡಿಕೆಯನ್ನು ಮಾಡಿ ಸ್ಥಿರಾಸ್ತಿಯನ್ನು ನೀವು ಕೊಂಡುಕೊಳ್ಳುವಾಗ, ಖರೀದಿ ಮಾಡುವಾಗ ಸ್ವಲ್ಪ ಜಾಗ್ರತೆ ಇರಬೇಕಾದಂಥದ್ದು. ಹೆಚ್ಚು ಹೆಚ್ಚು ಹಣ ಕೊಟ್ಟು ಖರೀದಿ ಮಾಡಿದಂತಹ ವಸ್ತುಗಳು ದುರಸ್ತಿಗೆ ಬರುತ್ತೆ, ರಿಪೇರಿ ಮಾಡಿಸ್ಬೇಕಾಗತ್ತೆ. ನೀವು ಕೊಟ್ಟಂತಹ ಹಣ ಬಹಳ ಬೇಸರವನ್ನು ತರ್ತಕ್ಕಂಥದ್ದಾಗತ್ತೆ. ಆಲಸ್ಯ, ಅತಿಯಾದಂತಹ ನಂಬಿಕೆ, ಇದು ಎರಡೂ ಕೂಡ ನಿಮಗೆ ಮೋಸಕ್ಕೆ ಕಾರಣವಾಗುತ್ತೆ. ಯಾವುದೋ ಒಂದು ವಸ್ತುವಿನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅಷ್ಟೊಂದು ಉತ್ಸಾಹ ಇಲ್ಲದೆ ಇರತಕ್ಕಂತಹದ್ದು, ಅಥವಾ ಯಾವುದೋ ಒಬ್ಬ ವ್ಯಕ್ತಿಯನ್ನು ಪರಿಪೂರ್ಣವಾಗಿ ನಂಬಿ ಆ ವ್ಯಕ್ತಿ ಹೇಳಿದ್ದೇ ಸರಿ ಅಂತ ಹೇಳಿ ಆ ಭಾವನೆಯಿಂದ ಮಾಡತಕ್ಕಂತಹ ವ್ಯವಹಾರದಿಂದಲೂ ಕೂಡ ನಷ್ಟ ಆಗಬಹುದು ಅಂತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥವರ ಜೊತೆಯಲ್ಲಿ ಜಗಳವನ್ನು ಆಡ್ತೀರಿ. ಇದೇ ಯೋಚನೆ ಮುಂಚಿತವಾಗಿ ಇದ್ದಿದ್ರೆ ಜಗಳಕ್ಕೆ ಅವಕಾಶ ಇರ್ತಿರ್ಲಿಲ್ವಾ? ಮನಸ್ಸು ಕೆಡುವುದಕ್ಕೆ ಅವಕಾಶ ಇರ್ತಿರ್ಲಿಲ್ವಾ? ಆ ರೀತಿಯಲ್ಲಿ ಆಲೋಚನೆಯನ್ನು ಮಾಡಬೇಕು. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ವ್ಯಾವಹಾರಿಕವಾಗಿರತಕ್ಕಂತಹ ಗೊಂದಲಗಳು, ನಷ್ಟದ ಸೂಚನೆ, ಸಂಕಷ್ಟದ ಪರಿಹಾರ ಇವೆಲ್ಲವೂ ಕೂಡ ಆ ಕುಬೇರ ನಿಮಗೆ ವಿಶೇಷವಾದಂತಹ ಅನುಗ್ರಹವನ್ನು ಲಕ್ಷ್ಮಿಯ ಮೂಲಕ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಶುಭವಾಗಿ.